ನಾಗರಿಕ ಸಜ್ಜನ ಬಂಧುಲೆ ಕೆಎಂಸಿ ಆಸ್ಪತ್ರೆ ಸಮೂಹ ಸಂಸ್ಥೆ ಬೊಕ್ಕ ವಿಜಯ ಪಾಲಿಕ್ಲಿನಿಕ್ ಹೊಸ್ಮಾರ್ನೆತ ನೇತೃತ್ವಡ್ ಖ್ಯಾತ ತಜ್ಞ ವೈದ್ಯರ್ನಕಲ್ನ ವಿಶೇಷವಾಯಿನಂಚಿನ ಸಹಕರಡಿನಿ ಬೃಹತ್ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ನನ್ನ ಕೆಲವೇ ಪೊರ್ತುದಲ್ಲಾಯಿ ಶೂರಾವರ ಉಂಡು. ಮಾತ ಬಂಧುಲೆಗಿಲ ನಿಗಲಿಗಿತ್ತನಂಚಿನ ಆರೋಗ್ಯದ ಸಮಸ್ಯೆಗೆ ಪೂರಕವಾದ ತಜ್ಞ ವೈದ್ಯರನ್ನಕ್ಲೆಡ್ದೆ ಉಚಿತವಾಯಿನಂಚಿನ ವೈದ್ಯಕೀಯ ತಪಾಸಣಾ ಶಿಬಿರ ನನ್ನ ಕೆಲವೇ ಪೂರ್ತುದವಲಾಯಿ ಪ್ರಾರಂಭ ಅವರುಂಡು. ನಮಕ್ ಮಾತ್ರೆಗಳ ತೆರೆದಿಲ್ಲ ಕನಿ ತಜ್ಞ ವೈದ್ಯರನ್ನಕಲೆ ಡಾಕ್ಟರ್ ಚಕ್ರಪಾಣಿ, ಡಾಕ್ಟರ್ ನಿತ್ಯಾನಂದ ಚೌಟ್ಯರೆ, ಡಾಕ್ಟರ್ ಕೌಶಿ, ಡಾಕ್ಟರ್ ಶಿವಾನಂದ ಪ್ರಭು, ಡಾಕ್ಟರ್ ಈಶ್ವರ ಕೀರ್ತಿ, ಡಾಕ್ಟರ್ ಎನ್ ಶಂಕರ್, ಡಾಕ್ಟರ್ ಸುರೇಂದ್ರ ಕಾಮತ್, ಡಾಕ್ಟರ್ ಸುಧೀಂದ್ರ ಕಾರಂತ್, ಡಾಕ್ಟರ್ ಪಿ ವಿ ಭಂಡಾರಿ, ಡಾಕ್ಟರ್ ಸತೀಶ್ ಪೈ, ಡಾಕ್ಟರ್ ಯಶೋಧರ್, ಡಾಕ್ಟರ್ ಚಿದಾನಂದ ಕುಲಕರ್ಣಿ, ಡಾಕ್ಟರ್ ಆಶಾ ಪಿ ಹೆಗಡೆ, ಡಾಕ್ಟರ್ ಅನ್ವಿತಾ ಶತಾನಂದ ರಾವ್, ಡಾಕ್ಟರ್ ದೀಪಿಕಾ ಕಾಮತ್ ಮೊಕಲ್ ಮಾತೆರ್ಲ ಇನ್ನಿತ ಬೃಹತ್ ತಪಾಸಣಾ ಶಿಬಿರ ವಿನಂತಿದಾದ ಪಂಡ ವಾವ ವಿಭಾಗ ಪಂಡ ಮಾತೆರ್ಲ ಒಂಜೇ ಕೊಡಿ ಪೋಪುಜೇರಿ ಅಕ್ಕಕ್ಕಲ ಸಮಸ್ಯೆಗೆ ಒಲ್ಪ ಎಂಕಲು ಬೋರ್ಡ್ ಪಾಡ್ದಾನ ಅಲ್ಪ ನೂಕು ನುಗ್ಗಲು ಮಲ್ಪಂದೆ ನಿಗ್ಲೆ ಬಾರಿ ಅತ್ಯುತ್ತಮವಾಯಿನಂಚಿನ ಒಂಜಿ ಸಹಕಾರ ಕೊರ್ಪಾರ ಪನ್ಪನಂಚಿನ ಕಾಳಜಿ ಎಂಕ್ಲುಂಡು. ಎಂಗ್ಲೇರೆಗ್ಲ ನಿಗ್ಲೆಗೆ ಸಂಖ್ಯೆ ಕೊರ್ತುಜಿ ಪಂಡ ಟೋಕನ್ ಕೊರ್ತುಜ ನಿಗ್ಲೆ ಏರು ಪ್ರಾಯದಕ್ಲುಲ್ಲೇರು ಅಕ್ಲಿ ಎದುರುಡೆ ಬತ್ತದು ತೊಡು ಅಕ್ಲೆ ಅವಕಾಶ ಮತ್ತು ಕೊರುಡು ಒಲ್ಪಲ ನೂಕು ನುಗ್ಗಲು ಪನ್ಪನಂಚಿನ ಸಮಸ್ಯೆ ಬಡ್ಚಿ ಒಂಜಿ ಕಾಲು ಗಂಟೆ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಪಣ ಒಂಜಿ ಕೊಡುಂತನಾಗ ಅಂಚಾದ ನೂಕು ನುಗ್ಗಲು ಮಲ್ಪಂದೆ ಮಾತೆರ್ಲ ಸಹಕರಿಸೋಡು ಪನ್ಪನಂಚಿನ ವಿನಂತಿನಿ ಮತ್ತೊಂದುಲ್ಲ. ಇನಿ ಬೃಹತ್ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರಡೆ ಖಾಲಿ ವೈದ್ಯಕೀಯ ತಪಾಸಣಾ ಶಿಬಿರ ತಂದೆ ಆರ್ಥಿಕ ನೆರವನ್ನು ಕೊರ್ಪನಂಚಿನೊಂಜಿ ಪೊರ್ಲದ ವಿಶೇಷವಾದಂಚಿನ ಕಾರ್ಯಕ್ರಮ ನಮ್ಮ ಆಯೋಜನೆ ಮಲ್ತದ. ನಮ್ಮ ಡಾಕ್ಟರ್ ನೆಂಚಿನ ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿ ಮೇರ ನೇತೃತ್ವಡೆ ಇನ್ನಿತ ಬೃಹತ್ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರದ ಜೊತೆಟ್ಟು ಮಸ್ತ್ ಜನಕ್ಕೆ ಒಂಜಿ ಮೂಜಿ ತಿಂಗಳಿಗೂ ಬೋಡ ನೆಂಚಿನ ಜೀವರಕ್ಷಕ ಔಷಧಿ ಪಂಡ BP ಶುಗರ್ ಬಕ್ಕ ಹಾರ್ಟ್ಗೆ ಸಂಬಂಧಪಟ್ಟಂಚಿನ ಕಾಯಿಲೆ ಇತ್ತೊಂದು ಬಡಪತ್ತೆ ಮಸ್ತ್ ಇತ್ತದು ಏರೆಗೆ ಆ ಒಂಜಿ ಚಿಕಿತ್ಸೆ ಮಲ್ಪರ ಕಷ್ಟ ಒಂದುಂಡು ಅಂಚಿನ ಸುಮಾರು ಜನನೇ ಡಾಕ್ಟರ್ ಆಯ್ಕೆ ಮಲ್ತದೆ ಅಕ್ಲೆ ಒಂಜಿ ಮೂಜಿ ತಿಂಗಳು ಬೋಡಿತನಾತ್ ಉಚಿತವಾಯಿನಂಚಿನ ಒಂಜಿ ಆ ವೈದ್ಯಕೀಯ ಜೀವರಕ್ಷಕ ಔಷಧಿನ ಕೊರಪನಂಚಿನ ಒಂಜಿ ಮಲ್ಲ ಕೆಲಸಲ ಇನ್ನಿತ ಕಾರ್ಯಕ್ರಮದ ಮತ್ತೊಂದುಲ್ಲೇರೆ ಪನ್ಪನಂಚಿನ ವಿಚಾರ ಪಂಡ ಮಸ್ತ್ ಸಂತೋಷ ಪಡೋದಿಲ್ಲ ಬಂದುಲೆ ಉಚಿತವಾಯಿನಂಚಿನ ಬೃಹತ್ ವೈದ್ಯಕೀಯ ತಪಾಸಣಾ ಶಿಬಿರದ ಜೊತೆಟ್ಟೆ ಇಂಚಿನ ಒಂಜಿ ಕಾರ್ಯಕ್ರಮನ ಆಯೋಜನೆ ಮಲ್ತನ ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿ ಆರ್ನ ಒಂಜಿ ಮುತುವರ್ಜಿಡು ನಮ್ಮನ ರಡ್ಡು ಜಿಲ್ಲೆದ ಬಾರಿ ಪೊಗರ್ತೆದ ಬೇತೆ ಬೇತೆ ವಿಭಾಗದ ತಜ್ಞ ವೈದ್ಯರನ್ನ ಸಹಕಾರಡು ಇನಿ ಈತ ಜನ ಕೆಲವು ಸೇರಿದ್ದಾರೆ ಮಾಡಿ ಬಾರಿ ತಾಳ್ಮೆಡು ಬಾರಿ ಶಿಸ್ತುಬದ್ಧವಾದ ನಿಗಲು ಸರತಿ ಸಾಲಡು ಪೋದು ಆ ಒಂಜಿ ಕಾರ್ಯಕ್ರಮದ ಪಾಲ್ಪಡೆಯೋಡು ಪನ್ಪನಂಚಿನ ವಿನಂತಿನೇ ಮಲ್ತೊಂದುಲ್ಲ.
ಆರಾಧ್ಯ ದೇವರ ನಂಚಿನ ಸೂರ್ಯನಾರಾಯಣ ದೇವರನ್ನೇ ಮನಸಾರೆ ಸ್ಮರಿಸುವ ಒಂದು KMC ಆಸ್ಪತ್ರೆ ಸಮೂಹ ಸಂಸ್ಥೆಗಳು ಹಾಗೂ ವಿಜಯ ಪಾಲಿಕ್ಲಿನಿಕ್ ಹೊಸ್ಮಾರ್ ಇದರ ಆಶ್ರಯದಲ್ಲಿ ನಾಡಿನ ಖ್ಯಾತ ತಜ್ಞ ವೈದ್ಯರುಗಳ ಸಹಕಾರದೊಂದಿಗೆ ಇವತ್ತು ಬೃಹತ್ ಉಚಿತವಾದಂತಹ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದು, ಈ ಸರಳ ಸಮಾರಂಭದ ಅಧ್ಯಕ್ಷತೆಯನ್ನು ಗೌರವಾನ್ವಿತ ಡಾಕ್ಟರ್ ಚಕ್ರಪಾಣಿಯವರು ವಹಿಸ್ಕೊಳ್ಬೇಕು ಅಂತ ಅವರಲ್ಲಿ ಪ್ರೀತಿಪೂರ್ವಕವಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ತಜ್ಞ ವೈದ್ಯರುಗಳಾಗಿರುವಂತಹ ಡಾಕ್ಟರ್ ನಿತ್ಯಾನಂದ ಚೌಟ, ಡಾಕ್ಟರ್ ಕೌಶಿಕ್, ಡಾಕ್ಟರ್ ಶಿವಾನಂದ ಪ್ರಭು, ಡಾಕ್ಟರ್ ಈಶ್ವರ ಕೀರ್ತಿ, ಡಾಕ್ಟರ್ ಸುರೇಂದ್ರ ಕಾಮತ್, ಡಾಕ್ಟರ್ ಸುಧೀಂದ್ರ ಕಾರಂತ್, ಡಾಕ್ಟರ್ PV ಭಂಡಾರಿ, ಡಾಕ್ಟರ್ ಸತೀಶ್ ಪೈ, ಡಾಕ್ಟರ್ ಯಶೋಧರ್, ಡಾಕ್ಟರ್ ಚಿದಾನಂದ ಕುಲಕರ್ಣಿ, ಡಾಕ್ಟರ್ ಆಶಾ P ಹೆಗಡೆ, ಡಾಕ್ಟರ್ ಅನ್ವಿತಾ ಶತಾನಂದ ರಾವ್, ಡಾಕ್ಟರ್ ದೀಪಿಕಾ ಕಾಮತ್ ರವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜೊತೆಯಲ್ಲಿ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಾ ಬಂದಿರುವಂತಹ ಉದ್ಯಮಿ N ವಸಂತ್ ಭಟ್ ರವರು ವೇದಿಕೆ ಬಂದು ಆಸನವನ್ನು ಅಲಂಕರಿಸಬೇಕು. ಹಾಗೆ ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಪಂಚಾಯತ್ನ ಅಧ್ಯಕ್ಷರು ಆಗಿರುವಂತಹ ಸದಾನಂದ ಪೂಜಾರಿ ಅವರು ವೇದಿಕೆ ಬರಬೇಕು. ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ಡಾಕ್ಟರ್ ಪ್ರಸಾದ್ ಶೆಟ್ಟಿ ಅವರು ವೇದಿಕೆ ಬಂದು ಆಸನವನ್ನು ಅಲಂಕರಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಹುಟ್ಟಿನಿಂದ ಸಾಯುವ ತನಕ 10 ಹಲವು ಮಜ್ಜಲುಗಳನ್ನು ದಾಟಿಕೊಂಡು ನಾವು ಹೋಗ್ತೇವೆ. ಪ್ರಾರಂಭದಲ್ಲಿ ದೇವರಲ್ಲಿ ವಿದ್ಯೆಯನ್ನ ಕೇಳ್ತೇವೆ, ಬುದ್ಧಿಯನ್ನ ಕೇಳ್ತೇವೆ, ಐಶ್ವರ್ಯವನ್ನ ಕೇಳ್ತೇವೆ, ಸಂಪತ್ತನ್ನ ಕೇಳ್ತೇವೆ. ಆದರೆ ಎಲ್ಲವನ್ನು ನೆರಳನ್ನ ಕೊಡ್ತದೆ, ಎಲೆಯನ್ನ ಕೊಡ್ತದೆ, ಗೊಬ್ಬರವನ್ನ ಕೊಡ್ತದೆ. ಆದರೆ ಆ ಮರ ಗಟ್ಟಿಮುಟ್ಟಾಗಿದ್ರೆ ಮಾತ್ರ ಎಲ್ಲ ಸವಲತ್ತುಗಳನ್ನು ಪಡೀಲಿಕ್ಕೆ ಸಾಧ್ಯ. ಹಾಗಾಗಿ ಆರೋಗ್ಯ ಸಂಪತ್ತು ನಮ್ಮ ಜೀವನದಲ್ಲಿ ಬಹುದೊಡ್ಡ ಸಂಪತ್ತು. ಅದನ್ನ ಗಳಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ತುಂಬಾ ಕಷ್ಟಪಡ್ತಾ ಇದ್ದೇವೆ. ಇವತ್ತು ಆರೋಗ್ಯವನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ನಾವು ತುಂಬ ಶ್ರಮವನ್ನು ವಹಿಸ್ತೇವೆ. ನಮ್ಮ ಹೊಸ್ಮಾರಿನ ಈ ಒಂದು ಸುಂದರವಾದಂತಹ ಪರಿಸರದಲ್ಲಿ ಡಾಕ್ಟರ್ ಪ್ರಸಾದ್ B ಶೆಟ್ಟಿ ಅವರು ಸ್ಥಾಪನೆ ಮಾಡಿದಂತಹ ವಿಜಯ ಪಾಲಿಕ್ಲಿನಿಕ್ ಎಲ್ಲರ ನಾಡಿನ ಗ್ರಾಮೀಣ ಜನರ ಒಂದು ಬದುಕಿನ ಒಂದು ಅವಿಸ್ಮರಣೀಯವಾದಂತಹ ಸ್ಥಳ ಇದಾಗಿದೆ. ಡಾಕ್ಟರ್ ಪ್ರಸಾದ್ B ಶೆಟ್ಟಿ ಅವರು ನಾಡಿ ಮಿಡಿತವನ್ನ ಅರಿಯುವುದರ ಜೊತೆಯಲ್ಲಿ ಬಡವನ ಆರ್ಥಿಕದ ಮಿಡಿತವನ್ನು ಕೂಡ ಅರಿತುಕೊಂಡು ನಾಡಿನ ತಜ್ಞ ವೈದ್ಯರುಗಳ ಸಹಕಾರದೊಂದಿಗೆ KMC ಆಸ್ಪತ್ರೆಯ ಸಮೂಹ ಸಂಸ್ಥೆಗಳ ವಿಶೇಷವಾದಂತಹ ಸಹಕಾರದೊಂದಿಗೆ ಇವತ್ತು ಬೃಹತ್ ಉಚಿತವಾದಂತಹ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಕುಮಾರಿ ಗಾರ್ಗಿ ಪ್ರಸಾದ್ ಶೆಟ್ಟಿ ಅವರ ಪ್ರಾರ್ಥನೆಯ ಮೂಲಕವೇ ಈ ಒಂದು ಕಾರ್ಯಕ್ರಮದ ಪ್ರಜ್ವಲನೆ ನಡೀಲಿಕ್ಕಿದೆ. ಡಾಕ್ಟರ್ ಚಕ್ರಪಾಣಿಯವರ ಅಮೃತ ಹಸ್ತದಿಂದ ಎಲ್ಲ ತಜ್ಞ ವೈದ್ಯರುಗಳ ಸಮಕ್ಷಮದೊಂದಿಗೆ ಡಾಕ್ಟರ್ ಪ್ರಸಾದ್ B ಶೆಟ್ಟಿಯವರ ತೀರ್ಥರೂಪರಾದಂತಹ ಬಾಬು ಶೆಟ್ಟಿಯವರ ಉಪಸ್ಥಿತಿಯೊಂದಿಗೆ ಗಾರ್ಗಿಯವರ ಪ್ರಾರ್ಥನೆಯ ಜ್ಯೋತಿಯ ಪ್ರಜ್ವಲನದ ಮೂಲಕ ಬೃಹತ್ ಉಚಿತವಾದಂತಹ ವೈದ್ಯಕೀಯ ತಪಾಸಣಾ ಶಿಬಿರವನ್ನ ನಾವಿದೀಗ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಕುಮಾರಿ ಗಾರ್ಗಿ ವೇದಿಕೆ ಬರಬೇಕು. ಡಾಕ್ಟರ್ ಚಕ್ರಪಾಣಿಯವರು, ಡಾಕ್ಟರ್ N ಶಂಕರ್ ಅವರು, ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ತಜ್ಞ ವೈದ್ಯರುಗಳು ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಬೇಕು. ಪ್ರಸಾದ್ ಶೆಟ್ಟಿಯವರ ತೀರ್ಥರೂಪರಾದಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಬಾಬು ಶೆಟ್ಟಿಯವರ ಉಪಸ್ಥಿತಿಯೊಂದಿಗೆ
ಗಾರ್ಗಿ ಅವರ ಪ್ರಾರ್ಥನೆಯ ಜೊತೆಯಲ್ಲೇ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇದೀಗ ನೆರವೇರಿಸ್ತಾ ಇದ್ದೇವೆ. प्रथम सुमर श्री गणेश गौरी सुत प्रिय महेश पूरण गुण गण निदान सुर मुनिय शकरत गान ब्रह्मानंद चरण ध्यान ब्रह्मानंद चरण ध्यान सकल काज सारे सकल काज सारे प्रथम सुमर श्री गणेश गौरी सुत प्रिय महेश सकल विघ्न भय कलेश दूर से निवारे प्रथम सुमर प्रथम सुमर प्रथम सुमर श्री गणेश गौरी सुत प्रिय महेश. ಕುಮಾರಿ ಗಾರ್ಗಿಯವರ ಪ್ರಾರ್ಥನೆ ಮುಖೇನ ಈ ಸುಂದರವಾದಂತಹ ಕಾರ್ಯಕ್ರಮವನ್ನು ಜ್ಯೋತಿಯ ಪ್ರಜ್ವಲನದ ಮೂಲಕ ತನ್ನ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದಂತಹ ಗೌರವಾನ್ವಿತ ಡಾಕ್ಟರ್ ಚಕ್ರಪಾಣಿ ಹಾಗೆಲ್ಲ ಖ್ಯಾತ ತಜ್ಞ ವೈದ್ಯರುಗಳಿಗೆ ಎಲ್ಲರೊಮ್ಮೆ ಚಪ್ಪಾಳೆಯ ಮೂಲಕ ಪ್ರೀತಿಯ ಅಭಿನಂದನೆಗಳನ್ನು ಅರ್ಪಿಸಿಕೊಂಡು ಸುಂದರ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸರ್ವ ಗಣ್ಯಮಾನ್ಯರನ್ನ ಅತ್ಯಂತ ಆದರದ ಪ್ರಾಸ್ತಾವಿಕ ನುಡಿಗಳ ಮೂಲಕ ಸ್ವಾಗತಿಸಲಿಕ್ಕಿದ್ದಾರೆ. ನಮ್ಮ ಗ್ರಾಮೀಣ ಭಾಗದ ನಮ್ಮೆಲ್ಲರ ನೆಚ್ಚಿನ ವೈದ್ಯರು, ಒಬ್ಬ ವೈದ್ಯರಿಗೆ ಏನೆಲ್ಲ ಕ್ವಾಲಿಟಿ ಬೇಕು ಅದೆಲ್ಲವನ್ನು ಕೂಡ ಮೈಗೂಡಿಸಿಕೊಂಡಿರುವಂತಹ, ದೇಹ ಸಣ್ಣದಾದರೂ ಅಪಾರವಾದಂತಹ ಹೃದಯವಂತಿಕೆಯ ಮೂಲಕ ಎಲ್ಲರ ಪ್ರೀತಿ ಗೌರವಗಳಿಗೆ ಪಾತ್ರರಾದಂತಹ ಆದಷ್ಟು ಚೊಕ್ಕವಾಗಿ ಹಾಗೂ ಚಿಕ್ಕದಾಗಿ ಮುಗಿಸುವ ಒಂದು ನಿಟ್ಟಿನಲ್ಲಿ ಆದಷ್ಟು ನಾವು, ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಮುಖ್ಯ ಉದ್ದೇಶವೇ ಉಚಿತ ತಪಾಸಣಾ ಶಿಬಿರ. ಆದರೆ ಇಷ್ಟರವರೆಗೆ ನಾವು ಇದಕ್ಕಿಂತ ಮೊದಲು 3 ಇಂಥ ಉಚಿತ ಶಿಬಿರಗಳನ್ನು ಮಾಡಿದ್ರು ಕೂಡ ಸಭಾ ಕಾರ್ಯಕ್ರಮ ನಾವು ಯಾವತ್ತು ಕೊನೆಗಿಡ್ತಿದ್ದೆವು. ಆದರೆ ಈ ಸಲ ಒಂದು ಮುಖ್ಯವಾದಂಥ ವಿಷಯ ಇಲ್ಲಿ ಉಂಟು, ಹಾಗಾಗಿ ಅದನ್ನು ನಾನೀಗ ಪ್ರಸ್ತಾಪನೆಯಲ್ಲಿ ಹೇಳ್ತೇನೆ. ಅದಕ್ಕೋಸ್ಕರವಾಗಿ ಮಾತ್ರ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ, ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ನಮ್ಮ ಇಂದಿನ ಈ ಉಚಿತ ಶಿಬಿರಕ್ಕೆ ನಮ್ಮಲ್ಲಿ ಪ್ರತಿ ತಿಂಗಳು ಬರುವಂಥ ವೈದ್ಯಕೀಯ ತಜ್ಞರಾದಂಥ ಡಾಕ್ಟರ್ ಚಕ್ರಪಾಣಿಯವರನ್ನು ಅಧ್ಯಕ್ಷರಾಗಿ ನಾವು ಕೇಳಿಕೊಂಡಾಗ, ಜೊತೆಗೆ ಇವತ್ತಿನ ತಪಾಸಣೆ ಶಿಬಿರಕ್ಕೆ ಮುಖ್ಯ ವೈದ್ಯಾಧಿಕಾರಿಯಾಗಿ ಬರಬೇಕು ಅಂತ ಕೇಳಿದಾಗ ಅವರು ತುಂಬ ಮನಸ್ಸಿನಿಂದ ನಮ್ಮೊಟ್ಟಿಗೆ ಆಗಮಿಸಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇಂದಿನ ಇನ್ನೋರ್ವ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಲಿಕ್ಕಿರುವಂಥವರು ಡಾಕ್ಟರ್ ನಿತ್ಯಾನಂದ ಚೌಟಯವರು. ಇವರು ಕಟೀಲ್ನ ದುರ್ಗಾ ಸಂಜೀವಿನಿ ಆಸ್ಪತ್ರೆ ಕಟೀಲ್ನಲ್ಲಿ ಮುಖ್ಯ ವೈದ್ಯ ಅಧಿಕಾರಿಯಾಗಿ ಹಾಗೂ ಸಾಮಾನ್ಯ ರೋಗದಲ್ಲಿ ಮುಖ್ಯ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಡಾಕ್ಟರ್ ಕೌಶಿಕ್ ಅವರು ದುರ್ಗಾ ಸಂಜೀವಿನಿಯ ಸಾಮಾನ್ಯ ರೋಗ ತಜ್ಞರು, ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಡಾಕ್ಟರ್ ಪದ್ಮನಾಭ ಕಾಮತ್ರವರು ಅನಿವಾರ್ಯ ಕಾರಣಗಳಿಂದ ಅನಾರೋಗ್ಯದ ಸ್ವಲ್ಪ ಇದ್ದದರಿಂದಾಗಿ ಅವರು ಈ ಕ್ಯಾಂಪಿಗೆ ಅವರು ಬರಲಿಕ್ಕಾಗ್ತಾಯಿಲ್ಲ.
ಕೊನೆಯ ಕ್ಷಣದಲ್ಲಿ ಬಂದು ಭೇಟಿ ಆಗ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಜೂನಿಯರ್ ಡಾಕ್ಟರ್ ಬಂದಿದ್ದಾರೆ, ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇಂದಿನ ಚಿಕಿತ್ಸಾ ಶಿಬಿರದಲ್ಲಿ ಶಸ್ತ್ರಚಿಕಿತ್ಸೆ ವಿಭಾಗವನ್ನು ನಡೆಸಿಕೊಡಲಿದ್ದಾರೆ ಡಾಕ್ಟರ್ ಶಿವಾನಂದ ಪ್ರಭು ಅವರು. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅವರು ನಮ್ಮ ಬಗ್ಗೆ ಬಹಳ ಒಂದು ಮೃದು ಹೃದಯ ಹಾಗೂ ಬಹಳ ಒಂದು ಅಭಿಮಾನ ಹೊಂದಿದವರು. ನಮ್ಮ ಇಂದಿನ ಮೊದಲನೇ ಕ್ಯಾಂಪಿನಲ್ಲಿ ಕೂಡ ಬಂದಿದ್ದರು. ನಮ್ಮ ಇಲ್ಲಿಂದ ಕಳಿಸಿದ ಹೊಸಮಾರಿನಿಂದ ಕಳಿಸಿದ ಪೇಷಂಟ್ ಅಂತ ಹೇಳಿದರೆ ಪ್ರಥಮ ಆದ್ಯತೆ ಕೊಟ್ಟು ಚಿಕಿತ್ಸೆ ನೀಡುವಂಥ ಹೃದಯವಂತರವರು. ಅವರಿಗೆ ಬಹಳ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ಇಂದಿನ ಇನ್ನೋರ್ವ ಮುಖ್ಯ ಅತಿಥಿ ಡಾಕ್ಟರ್ ಈಶ್ವರ್ ಕೀರ್ತಿ ಅವರು, ನಮ್ಮ ಬೆನ್ನು ಹುರಿ ರೋಗ ತಜ್ಞರ ಕಾರ್ಕಳ KMCಯ ನಮ್ಮ ಆಸ್ಪತ್ರೆಗೆ ಪ್ರತಿ ತಿಂಗಳು ಕೂಡ ಇಲ್ಲಿ ಕನ್ಸಲ್ಟೇಷನ್ಗೆ ಬರ್ತಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಇಂದಿನ ಶಿಬಿರದ ಬಹಳ ಮುಖ್ಯ ಇನ್ನೊಬ್ಬರ ವೈದ್ಯಾಧಿಕಾರಿಯವರು ಡಾಕ್ಟರ್ N. ಶಂಕರ್ ಅವರು. ಇವರು ಈ ಇಳಿ ವಯಸ್ಸಿನಲ್ಲಿ ಕೂಡ ನಮ್ಮ ಈ ಕೋರಿಕೆಗೆ ಮನಗಟ್ಟು ನಮ್ಮ ಈ ಕೋರಿಕೆಯನ್ನು ಮನ್ನಿಸಿ ಈ ಕ್ಯಾಂಪಿಗೆ ಆಗಮಿಸಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬಂದಿದ್ದಾರೆ. ಎರಡನೇ ಕ್ಯಾಂಪಿನಲ್ಲಂತೂ ಅವರು ಹೃದಯ ಶಸ್ತ್ರಚಿಕಿತ್ಸೆಯಾಗಿ 15 ದಿವಸ ಆದದ್ದಷ್ಟೇ, ಆದರೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಬಂದವರು ಅವರು, ಅಂತ ಒಂದು ಹೃದಯವಂತರವರು. ಅವರನ್ನು ಕೂಡ ಇಂದಿನ ಕ್ಯಾಂಪಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವತ್ತು ನಮ್ಮೊಂದಿಗೆ ಹೃದಯ ರೋಗ ವಿಭಾಗದಲ್ಲಿ ಇನ್ನೊಂದು ಸಹಕರಿಸುವರು ಡಾಕ್ಟರ್ ಸುಧೀಂದ್ರ ಕಾರ್ನಾಡ್ ಅವರು. ಇವರು ಕಟೀಲ್ನಲ್ಲಿ ಎಲುಬು ರೋಗ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇಂದಿನ ಚಿಕಿತ್ಸಾ ಶಿಬಿರದ ಇನ್ನೋರ್ವ ಧ್ರುವತಾರೆ ಅಂತ ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಬಹಳ ಒಂದು ಖ್ಯಾತನಾಮರು ಹಾಗೂ ಸಮಾಜದಲ್ಲಿ ಒಂದು ಉನ್ನತ ರೀತಿಯ ಒಂದು ವಿಚಾರವನ್ನ, ವೈದ್ಯಕೀಯ ವಿಚಾರವನ್ನ ಪ್ರಚೋದಿಸುವರು ಹಾಗೂ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಡುವಂಥ ಖ್ಯಾತ ಮನೋರೋಗ ತಜ್ಞರಾದಂಥ ಡಾಕ್ಟರ್ PV ಭಂಡಾರಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಚರ್ಮ ರೋಗ ಅಂತ ಹೇಳಿದ ಕೂಡಲೇ ಎಲ್ಲಿಯೂ ಕಡಿಮೆ ಆಗದಿದ್ದರೆ ಮತ್ತೆ ನಮಗೆ ನೆನಪಾಗೋದು ಡಾಕ್ಟರ್ ಸತೀಶ್ ಪೈ, KMC ಚರ್ಮರೋಗ ವಿಭಾಗದ ಮುಖ್ಯಸ್ಥರು. ಅವರು ಕೂಡ ನಮ್ಮೊಂದಿಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನೋರು ನಮ್ಮ ಊರಿನದೇ ಗಣ್ಯರು ಹಾಗೂ ನಮ್ಮ ಊರಿನ ಪ್ರಮುಖ ವೈದ್ಯರು ಡಾಕ್ಟರ್ ಯಶೋಧರ್ ಅವರು. ಅವರನ್ನು ಕೂಡ ಈ ಚರ್ಮರೋಗ ತಜ್ಞರಾಗಿ ನಮ್ಮೊಂದಿಗೆ ಸಹಕರಿಸಲಿದ್ದಾರೆ. ಅವರನ್ನು ಕೂಡ ಈ ಕ್ಯಾಂಪಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕಣ್ಣಿನ ರೋಗ ತಜ್ಞರಾದಂತಹ ಡಾಕ್ಟರ್ ಚಿದಾನಂದ ಕುಲಕರ್ಣಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಪ್ರತಿ 2ನೇ ಹಾಗೂ 4ನೇ ಶುಕ್ರವಾರ ನಮ್ಮ ಆಸ್ಪತ್ರೆಗೆ ಇಲ್ಲಿ ಆಗಮಿಸಿ ಕಣ್ಣಿನ ಚಿಕಿತ್ಸೆಯನ್ನು ಅತ್ಯುತ್ತಮ ಯಶಸ್ವಿಯಾಗಿ ನಡೆಸಿಕೊಂಡು ಬಂದರೆ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ಖ್ಯಾತ ಮಕ್ಕಳ ರೋಗ ತಜ್ಞರಾದಂಥ ಡಾಕ್ಟರ್ ಆಶಾ P. ಹೆಗ್ಡೆ ಅವರಿದ್ದಾರೆ. ಅವರು ಕೂಡ ನಮ್ಮ ಈ ಮೊದಲನೇ ಕ್ಯಾಂಪಿನಲ್ಲಿ ಕೂಡ ಸಕ್ರಿಯವಾಗಿ ಭಾಗಿಸುವರು. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನೊಬ್ಬರು ನಮ್ಮೊಂದಿಗೆ ಇವತ್ತು ಜೊತೆಗೂಡಿದವರು ಡಾಕ್ಟರ್ ದೀಪಿಕಾ ಕಾಮತ್ ಅವರು, ಖ್ಯಾತ ಕಿವಿಮೂಗು ಗಂಟಲು ತಜ್ಞರಾದ ನಮ್ಮ ಪ್ರತಿ 2ನೇ ಶುಕ್ರವಾರ ಹಾಗೂ 4ನೇ ಶುಕ್ರವಾರ ನಮ್ಮಲ್ಲಿ ಕಿವಿ ಮೂಗು ಹಾಗೂ ENT ತಜ್ಞರಾಗಿ ನಮ್ಮಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅನ್ವಿತಾ ಶತಾನಂದರಾವ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇದನ್ನು ಬಹಳ ಹೆಚ್ಚಿಗೆ ಸಮಯ ಇದು ಮಾಡದೆ ಬಹಳ ಅವಸರವಾಗಿ ಓದಿ ಹೇಳಿದೆ, ದಯವಿಟ್ಟು ಇದಕ್ಕೆ ಕ್ಷಮಿಸಬೇಕು. ಆದರೆ ನಮಗೆ ಸಮಯ ಅಭಾವದಿಂದ ಆದಷ್ಟು ನಾವು ಚೊಕ್ಕದಾಗಿ ಮುಗಿಸುವ ಅವಶ್ಯಕತೆ ಇತ್ತು. ಹಾಗಾಗಿ ಇನ್ನೊಂದು ನಾನೀಗ ಮುಖ್ಯ ವಿವರ ಅಂತ ಹೇಳ್ತಿದ್ದೇನೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ನಾನು ಪಾಲಿಕ್ಲಿನಿಕ್ ಪ್ರಥಮವಾಗಿ ಆರಂಭ ಮಾಡಬೇಕಾದ್ರೆ ನಾನು ಪ್ರಥಮವಾಗಿ ಭೇಟಿಯಾದದನ್ನು ಕಟ್ಟಡ ಕಟ್ಟುವ ಮೊದಲು ಡಾಕ್ಟರ್ ಚಕ್ರಪಾಣಿ ಅವರನ್ನು. ನಾನು ಪಾಲಿಕ್ಲಿನಿಕ್ ಕಟ್ಟುದಾದ್ರೆ ನೀವು ಬರುವುದಾದ್ರೆ ಮಾತ್ರ ಕಟ್ಟೋದು ಅಂತೇಳಿ. ಆಗ ಅವರು ಹೇಳಿದರೆ ನೀನು ಮುಂದುವರಿಸು, ನಾನಿದ್ದೇನೆ ಅಂತೇಳಿ. ಹಾಗಾಗಿ ಅವರ ಭರವಸೆ ಮೇಲೆ ನಾನು ಈ ಪಾಲಿಕ್ಲಿನಿಕ್ನ ಫಸ್ಟ್, ಇದು ನಾನು ಸುಳ್ಳು ಹೇಳ್ತಾ ಇಲ್ಲ, ಇದಕ್ಕಿಂತ ಬಂದಿದ್ದರಿಂದ ಆಗಲಿ ನಮ್ಮ ಈ ಪಾಲಿಕ್ಲಿನಿಕ್ ಎಂತ ಒಂದು ಒಳ್ಳೆ ಹೆಸರಿಗೆ ಇವತ್ತು ಕಾರಣವಾಗಿದೆ. ಅದರೊಂದಿಗೆ ಉಳಿದ ಇವರು ಕೂಡ ಎಲ್ಲ ವಿಭಾಗದ ಮುಖ್ಯಸ್ಥರು ಕೂಡ ನಮ್ಮೊಂದಿಗೆ ಡಾಕ್ಟರ್ ಮೃಣಾಲರು ಇದ್ದಾರೆ, ಡಾಕ್ಟರ್ ಶತಾನಂದ ಪ್ರಸಾದ್ ಇದ್ದಾರೆ, ಡಾಕ್ಟರ್ ರಜತ್ ಇದ್ದಾರೆ, ಡಾಕ್ಟರ್ ಚಿದಾನಂದ ಕುಲಕರ್ಣಿ. ಆದರೂ ಇವರು ಅಷ್ಟು ದೂರದಿಂದ ಬರ್ತಿರುವಾಗ ಇವರನ್ನು ನಾನು ಮುಖ್ಯವಾಗಿ ಇಲ್ಲಿ ಗುರುತಿಸ್ತೇನೆ. ಜೊತೆಗೆ ಇವರು ಮಾಡಿದಂಥ ಒಂದು ದೊಡ್ಡ ಒಂದು ಸಮಾಜಮುಖಿ ಕೆಲಸ ಅಂತ ಹೇಳಿದ್ರೆ, ನಾವು ಅವರ ಕನ್ಸಲ್ಟೇಷನ್ ಮಂಗಳೂರಿನಲ್ಲಿ ಸಾಮಾನ್ಯವಾಗಿರ್ಬೋದು, ಎಲ್ಲ ಕನ್ಸಲ್ಟೇಷನ್ಗೆ 500 ರೂಪೀಸ್ ಕನ್ಸಲ್ಟೇಷನ್ ಇರ್ತದೆ. ನಮ್ಮ ಹಳ್ಳಿ ಭಾಗದಲ್ಲಿ ಅವರು ಅಲ್ಲಿಂದ ಇಲ್ಲಿ ಬಂದು ನಾವಿಲ್ಲಿ 300 ರೂಪಾಯಿ ಕನ್ಸಲ್ಟೇಷನ್ಗೆ ನಾವು ಅವರನ್ನು ಇಲ್ಲಿ ಜನರಿಗೆ ನಾವು ಅವ್ರನ್ನ ಸೇವೆಯನ್ನು ಅರ್ಪಿಸ್ತಿದ್ದೇವೆ. ಆದರೆ
ಆ ಕನ್ಸಲ್ಟೇಷನ್ ಫೀಸನ್ನು ನಾವು ಅವ್ರಿಗೆ ಕೊಟ್ಟಾಗ ಅವ್ರು ಹೇಳಿದ್ದೆ ಅಂತ ಹೇಳಿದ್ರೆ, ನೋಡ್ ಮಾರೆ ನೀನು ಪ್ರತಿ ಸಲ ಕ್ಯಾಂಪ್ ಮಾಡ್ತೀಯಲ್ಲ, ಅದರಲ್ಲಿ ಸ್ವಲ್ಪ ಭಾಗ ನಮ್ಮ ಎಂತ ವ್ಯಯ ಉಂಟು, ವೆಹಿಕಲ್ನ ವೆತ್ತ ಉಂಟು, ಅದನ್ನು ಮಾತ್ರ ತಗೊಳ್ಳೋದು ಬಿಟ್ಟು ಉಳಿದದ್ದನ್ನೆಲ್ಲ ನಿಮ್ಮ ಕ್ಯಾಂಪಿಗೆ ಉಪಯೋಗ ಮಾಡಿ ಅಂತೇಳಿ ಅದನ್ನೆಲ್ಲ ನಮ್ಮ ಹತ್ರವೇ ಅವರು ಉಳಿಸಿದ್ದಾರೆ. ನಾನು ಇವತ್ತು ಈ ಶಿಬಿರವನ್ನು, ನಾವು ನಿಮಗೆ ಗೊತ್ತಿರ್ಬೋದು, 4 ವರ್ಷದ ಹಿಂದೆ ನಾವಿಲ್ಲಿ ಶಿಬಿರವನ್ನು ಮಾಡಿ ಕೋವಿಡ್ ಕಾರಣದಿಂದಾಗಿ ನಮಗೆ ಆ ಶಿಬಿರವನ್ನು ಮುಂದುವರಿಸಲಿಕ್ಕೆ ಆಗಲಿಲ್ಲ. ಮತ್ತೆ 2 ವರ್ಷ ನಮ್ಮ ಎಲ್ರಿಗೂ ಗೊತ್ತುಂಟು, ಒಂದು ಬಿಲ್ಡಿಂಗ್ ಆದಾಗ ಯಾವ ರೀತಿ ಆರ್ಥಿಕ ಸಂಕಷ್ಟ ಬರ್ತದೆ ಅಂತೇಳಿ, ಆ ಕಾರಣದಿಂದ ಮುಂದುವರಿಸಲಿಕ್ಕಾಗಲಿಲ್ಲ. ಆದರೆ ಇವರು ಈ ರೀತಿ ಒಂದು ಸಮಾಜ ಇಲ್ಲಿಯವರಿಗೆ ಅಂತ ಅವರು ಹೃದಯಪೂರ್ವಕವಾಗಿ ಇದನ್ನು ಒಂದು ಕೊಡುಗೆ ನೀಡಿದ್ರಿಂದಾಗಿ ಇನ್ನು ಮಾಡದಿದ್ರೆ ನನ್ನ ತಪ್ಪಾಗ್ತದೆ ಅಂತೇಳಿ ಇವತ್ತು ಉಳಿದ ಎಲ್ಲರ ತಜ್ಞ ವೈದ್ಯರನ್ನು ಕೂಡ ಭೇಟಿಯಾಗಿ ಈ ಕ್ಯಾಂಪನ್ನು ನಾವು ಇವತ್ತು ಆಯೋಜಿಸಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ದೇಣಿಗೆ ನಾವೀಗ ಅಂತ ಹೇಳಿದ್ದೇವೆ, ಒಂದು 30 ಜನರಿಗೆ, ಬಡ ರೋಗಿಗಳಿಗೆ ನಾವು 3 ತಿಂಗಳ ಔಷಧಿಯನ್ನು ಹೆಚ್ಚು ಕಡಿಮೆ ನಾವು ಅದನ್ನು ನಿನ್ನೆ ಕ್ಯಾಲ್ಕುಲೇಟ್ ಮಾಡಿದೆವು. ಸುಮಾರು 45,000 ಮೊಬಲಗಿನ ಔಷಧಿಯನ್ನು ನಾವು ಇವತ್ತು ಉಚಿತವಾಗಿ ನೀಡುತ್ತಿದ್ದೇವೆ. ಜೊತೆಗೆ ಒಂದು 5 ಮಂದಿ ಆಯ್ದ ರೋಗಿಗಳಿಗೆ, ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂಥವರಿಗೆ ಒಬ್ಬರಿಗೆ ವೀಲ್ ಚೇರ್, ಒಬ್ಬರಿಗೆ ನೆಬಲೈಸೇಷನ್ ಮಿಷನ್ ಹಾಗೂ ಒಬ್ಬರಿಗೆ ವಾಕರ್, ಒಂದು ಇಬ್ಬರಿಗೆ ಆರ್ಥಿಕ ನೆರವನ್ನು ಕೂಡ ನೀಡ್ತಿದ್ದೇವೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳಿದ್ರೆ ಇವರು ನೀಡಿದಂತಹ ಸಹಕಾರ. ಹಾಗಾಗಿ ಇವರಿಬ್ಬರನ್ನ ನಾನು ಹೃತ್ಪೂರ್ವಕವಾಗಿ ಮಗದೊಮ್ಮೆ ಅಭಿನಂದಿಸ್ತೇನೆ. ಜೊತೆಗೆ ಈ ಕ್ಯಾಂಪ್ ಯಶಸ್ವಿಯಾಗಿ ನಡೆಯುವಲ್ಲಿ ಡಾಕ್ಟರ್ ಶ್ರೀಮಾನ್ ವಸಂತ ಭಟ್ ಅವರು ಕೂಡ ಮುಖ್ಯ ಕಾರಣ. ಯಾಕಂತ ಹೇಳಿದ್ರೆ ನಮ್ಮ ಇಂದಿನ ಮೊದಲನೇ ಕ್ಯಾಂಪಿನಲ್ಲಿ ಕೂಡ ನಮ್ಮೊಂದಿಗೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ಸಹಕಾರ ನೀಡಿದರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಜೊತೆಗೆ ನಮ್ಮ ಪಂಚಾಯತ್ ಅಧ್ಯಕ್ಷರಾದಂಥ ಸದಾನಂದ್ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಕ್ಯಾಂಪಿನ ಯಶಸ್ವಿಗೆ ಕ್ಯಾಂಪಿನ ಬಗ್ಗೆ, ನಮ್ಮ ಈ ಔಷಧಿಯನ್ನು ಉಚಿತವಾಗಿ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ನಾನಾ ಕಂಪನಿಯ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಹಾಗೂ ಮೆಡಿಕಲ್ ಕಂಪನಿಯ ಮ್ಯಾನೇಜರ್. ಅವರದ್ದು ಹೆಸರು ಹೇಳಿದರೆ ತುಂಬ ಉಂಟು, ಹಾಗಾಗಿ ನಾನು ಎಲ್ಲರ ಹೆಸರು ಹೇಳ್ತಿಲ್ಲ. ಬಟ್ ಅವರ ಸಹಕಾರವನ್ನು ಮಾತ್ರ ನಾನು ಯಾವತ್ತೂ ಮರೀಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾನು ಈ ಔಷಧಿ ಈ ಥರ ಕೊಡಬೇಕು ಅಂದಾಗ ಎಲ್ಲರೂ ಹೆಚ್ಚಿನವರು ಕೂಡ ಒಂದು ಒಬ್ಬರ ಪೇಷಂಟ್ ಮೆಡಿಸಿನನ್ನು ನಾವು ಕೊಡ್ತಿದ್ದೇವೆ, ಒಬ್ಬರ ಪೇಷಂಟ್ ಮೆಡಿಸಿನನ್ನು ನಾವು ಕೊಡ್ತೇವೆ ಅಂತೇಳಿ ನಮಗೆ ಹೆಚ್ಚು ಕಡಿಮೆ ಒಂದು 50% ಔಷಧಿಯನ್ನು ಇವರ ಮೂಲಕವೇ ನಮಗೆ ಬಂದಿದೆ. ಯಾಕಂತ ಹೇಳಿದ್ರೆ 30 ಜನರಿಗೆ ಒಂದು 4-5 ಬಗೆಯ ಔಷಧಿ ಕೊಡಬೇಕು ಅಂತ ಹೇಳಿದ್ರೆ, ಅದು 3 ತಿಂಗಳ ಔಷಧಿ ಕೊಡಬೇಕು ಅಂತ ಹೇಳಿದ್ರೆ ಅದು ಸುಲಭದ ವಿಷಯ ಅಲ್ಲ. ಹಾಗಾಗಿ ಅದರಲ್ಲಿ ನಮ್ಮ ಮೆಡಿಕಲ್ ರೆಪ್ರೆಸೆಂಟೇಟಿವ್ ತುಂಬ ಜನ ಇದ್ದಾರೆ. ನಾನು ಅವರ ಹೆಸರು ಹೇಳ್ತಾ ಹೋದರೆ ಅದೇ ಪಟ್ಟಿ ಉದ್ದ ಆಗ್ತದೆ. ಯಾಕಂತ ಹೇಳಿದ್ರೆ ಹೆಚ್ಚು ಕಡಿಮೆ 50ರಿಂದ 60 ಜನ ನಮ್ಮೊಂದಿಗೆ ಇದರಲ್ಲಿ ಕೈ ಜೋಡಿಸಿದ್ದಾರೆ. ಅವರೆಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ನಾನು ಸ್ವಾಗತಿಸುತ್ತಾ ಅಭಿನಂದಿಸ್ತೇನೆ. ಜೊತೆಗೆ ನಮ್ಮೊಂದಿಗೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಬೇಕಾದ್ರೆ ನಮ್ಮೊಂದಿಗೆ ಪರಸ್ಪರ ಯುವಕ ಮಂಡಲ ನಾರಾವಿ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹೊಸಮಾರು ನಾರಾವಿ, ಮೂಕಾಂಬಿಕ ಸಂಘ ಈದು, ಜನಸೇವಾ ಟ್ರಸ್ಟ್ ನಾರಾವಿ, ಮೈತ್ರಿ ಮಹಿಳಾ ಮಂಡಲ ಈದು, ರಾಮಾಂಜನೇಯ ಚಾರಿಟೇಬಲ್ ಟ್ರಸ್ಟ್ ಈದು, KK ಫ್ರೆಂಡ್ಸ್ ನೂರಾಳ್ಬೆಟ್ಟು, ಶ್ರೀ ರಾಮಾಂಜನೇಯ ಚಾರಿಟೇಬಲ್ ಟ್ರಸ್ಟ್ ಇವರ ಹಿಂದೂ ಮಹಿಳಾ ಘಟಕ ಕೂಡ ನಮ್ಮೊಂದಿಗಿದ್ದಾರೆ. ಜೊತೆಗೆ ಶಿವಶಕ್ತಿ ಫ್ರೆಂಡ್ಸ್ ಕ್ಲಬ್ ಹಾಗೂ ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಎಲ್ಲ ಸದಸ್ಯರು ಕೂಡ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರಿಗೆ ಕೂಡ ಈ ಕಾರ್ಯಕ್ರಮದ ಮೂಲಕ ಅಭಿನಂದಿಸ್ತೇನೆ. ಇನ್ನು KMC ಲ್ಯಾಬ್ನವರು ನಮ್ಮೊಂದಿಗೆ ಈ ಕ್ಯಾಂಪಿಗೋಸ್ಕರವಾಗಿ ಬಹಳ ರಿಯಾಯಿತಿ ದರದಲ್ಲಿ ಕೆಲವೊಂದು ಟೆಸ್ಟ್ಗಳನ್ನು, ರಕ್ತ ಪರೀಕ್ಷೆಗಳನ್ನು ಸಂಯೋಜಿಸಿದ್ದಾರೆ. ಅವರನ್ನು ಕೂಡ ಈ ಕ್ಯಾಂಪಿಗೆ ಸ್ವಾಗತಿಸುತ್ತಾ ಈ ಸಮಯದಲ್ಲಿ ಅವರನ್ನು ಕೂಡ ಸ್ಮರಿಸ್ತೇನೆ. ಜೊತೆಗೆ ನಿಮಗೆ ಹೆಚ್ಚಿನ ಪ್ಯಾಂಪ್ಲೆಟ್ನಲ್ಲಿ ನೀವು ನೋಡಿದ್ದೀರಿ, ನಾನಾ ರೀತಿಯ ಉಚಿತ ಟೆಸ್ಟ್ಗಳು ಇಲ್ಲಿ ನಡೀಲಿಕ್ಕೆ ಉಂಟು. ಕ್ಯಾಂಪ್ ಈವಾಗಲೇ ನಾವು ಪ್ರಾರಂಭ ಮಾಡುವಾಗ ಒಂದು ಸ್ವಲ್ಪ ವಿಳಂಬವಾಯಿತು, ದಯವಿಟ್ಟು ಇದಕ್ಕೆ ಕ್ಷಮಿಸಿ. ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ಔಷಧಿ ವಿತರಣೆ ಆದ ಕೂಡಲೇ ನಾವು ಇದನ್ನು ಕ್ಯಾಂಪನ್ನು ಆದಷ್ಟು ಶೀಘ್ರವಾಗಿ ಪ್ರಾರಂಭಿಸ್ತೇವೆ. ಈ ಅವಕಾಶಕ್ಕಾಗಿ ನಿಮ್ಮೆಲ್ಲರನ್ನು ಕೂಡ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಸರ್ವರನ್ನು ಕೂಡ ಬಹಳ ಪ್ರೀತಿಯಿಂದ ಈ ಶಿಬಿರಕ್ಕೆ ಸ್ವಾಗತ ಮಾಡಿದಂತಹ ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿ ಅವರಿಗೆ ಒಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಕ್ಷಮಿಸಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ರಿಜಿಸ್ಟ್ರೇಷನ್ಗೆ ಆಳ್ವಾಸ್ ಕಾಲೇಜಿನ ಆಯುರ್ವೇದಿಕ್ ವಿಭಾಗದ ವೈದ್ಯ
ಮಿತ್ರರು ಕೂಡ ಬಂದಿದ್ದಾರೆ. ಅವರೆಲ್ಲ ಇಂಟರ್ನ್ಶಿಪ್ ಮಾಡ್ತಿರುವವರು. ಅವರು ತುಂಬ ಕಾರ್ಯಕ್ರಮವನ್ನ ಬಂದಿದ್ದಾರೆ. ಡಾಕ್ಟರ್ ವಸಂತ ಭಟ್ರವರ ಮಗಳು ಡಾಕ್ಟರ್ ಶ್ರೀನಿಧಿ ಕೂಡ ಇಲ್ಲಿ ಸಹಕರಿಸ್ತಿದ್ದಾರೆ ರಿಜಿಸ್ಟ್ರೇಷನ್ ಕೌಂಟರ್. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮಗದೊಮ್ಮೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರನ್ನ, ಮಾಧ್ಯಮ ಮಿತ್ರರನ್ನು ಕೂಡ, ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಸಹಕರಿಸಿರುವಂತಹ ಸರ್ವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಂಡು, ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿ ಅವರು ಹೇಳಿದ ಹಾಗೆ ಇವತ್ತಿನ ಬೃಹತ್ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರದ ಜೊತೆಯಲ್ಲಿ ಆರ್ಥಿಕ ನೆರವು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಅವರು ವೇದಿಕೆಗೆ ಬಂದು ಸಮಾರಂಭದ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಚಕ್ರಪಾಣಿ ಅವರಿಂದ ಅದನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಸುಂದರ ಶೆಟ್ಟಿ ಈದು. ಒಂದು ಸಣ್ಣ ಬದಲಾವಣೆ, ಆರ್ಥಿಕ ನೆರವು ಮತ್ತೆ ವೀಲ್ ಚೇರ್ ಇತ್ಯಾದಿ ನಾವು ಕೊನೆಗೆ ನೀಡ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿ ಅವರು ಹೇಳಿದ ಹಾಗೆ ಆಯ್ದ ಬಡತನದಲ್ಲಿ ಹಿಂದುಳಿದಿರುವಂತಹ ಅಶಕ್ತರು, ಆರ್ಥಿಕವಾಗಿ ತುಂಬಾ ಸಮಸ್ಯೆಯಲ್ಲಿರುವಂತಹ ಬಹಳಷ್ಟು ಮಂದಿಗೆ 3 ತಿಂಗಳ ಜೀವರಕ್ಷಕ ಔಷಧಿಯನ್ನು ನೀಡುವಂತಹ ಒಂದು ವಿನೂತನ ಕಾರ್ಯಕ್ರಮವನ್ನು ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿ ಅವರು ಈ ಸುಂದರ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿಕೊಂಡಿದ್ದಾರೆ. ಅವರು ವೇದಿಕೆಗೆ ಬಂದು ಅದನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಮೊದಲಿಗೆ ಯಲ್ಲಪ್ಪ. ಸಮಾರಂಭದ ಅಧ್ಯಕ್ಷರು ಡಾಕ್ಟರ್ ಚಕ್ರಪಾಣಿ ಅವರು ಜೀವರಕ್ಷಕ ಔಷಧಿಯನ್ನ ಇವರಿಗೆ ನೀಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ತ್ರಿವೇಣಿ. ಮುಂದೆ ಕೊರಗಪ್ಪರು. ಕೊರಗಪ್ಪ ಬನ್ನಿ, ಅವರ ಮನೆಯವರು ಬನ್ನಿ. ಕೊರಗಪ್ಪ. ಸುನೀತಾ. ವಿಮಲಾ. ಮೋಹನ್ ಶೆಟ್ಟಿ. ನತಾಲಿಯಾ. ಚೆನ್ನಪ್ಪ. ಕೃಷ್ಣಪ್ಪ. ಈಶ್ವರ ಆದ ನಂತರ ಕೃಷ್ಣಪ್ಪ. ಆದಿತ್ಯ ಹೆಗಡೆ. ಪ್ರಭಾಕರ. ಸುರೇಶ್ ಆಚಾರ್ಯ. ಕಮಲ. ಐಸಮ್ಮ. ಅವರನ್ನು ಮತ್ತೊಮ್ಮೆ ಡಾಕ್ಟರ್ ವಿನೋದ್ ಶೆಟ್ಟಿ ಅವರು ಪರಿಶೀಲನೆ ಮಾಡ್ತಾರೆ. ಅದು ನಿಮಗೇ ಸಿಗಬೇಕು. ಆ ಹೆಸರನ್ನ ಬರೆದಂತಹ ಕವರ್ ಅದು ನಿಮ್ಮಲ್ಲೇ ಇರಬೇಕು. ಅದನ್ನು ಮತ್ತೊಮ್ಮೆ ಡಾಕ್ಟರ್ ವಿನೋದ ಶೆಟ್ಟಿ ಅವರು ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡ್ತಾರೆ. ಮುಂದೆ ಆರ್ಥಿಕ ನೆರವು ಹಾಗೆ ಕೆಲವೊಂದು ವೈದ್ಯಕೀಯ ಪರಿಕರಗಳನ್ನು ಈ ವೇದಿಕೆಯಲ್ಲಿ ನೀಡಲಿಕ್ಕಿದ್ದೇವೆ. ಅದನ್ನು ಖ್ಯಾತ ಬೆನ್ನುಹುರಿ ರೋಗ ತಜ್ಞರು ಆಗಿರುವಂತಹ ಡಾಕ್ಟರ್ ಈಶ್ವರ ಕೀರ್ತಿಯವರು ನೆರವೇರಿಸಿಕೊಡ್ಬೇಕು. ವೀಲ್ ಚೇರ್. ಪುಷ್ಪಾವತಿ ಅವರಿಗೆ ವೀಲ್ ಚೇರ್. ಪುಷ್ಪಾವತಿಯ
ಸೀತಾರಾಮ್ ದೇವಾಡಿಗರವರಿಗೆ ಉಸಿರಾಟದ ಯಂತ್ರ. ಸೀತಾರಾಮ್ ದೇವಾಡಿಗರು ಬನ್ನಿ. ಪುಷ್ಪಾವತಿ ಅವರಿಗೆ ವೀಲ್ ಚೇರ್ ಅನ್ನ ಕೊಡುವ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಸೀತಾರಾಮ್ ದೇವಾಡಿಗರು ಬನ್ನಿ. ಅವರಿಗೆ ನೆಬಿಲೈಸರ್ ಯಂತ್ರ ಅಂದ್ರೆ ಉಸಿರಾಟದ ಯಂತ್ರವನ್ನ ನೀಡ್ತಾ ಇದ್ದೇವೆ. ಕೃಷ್ಣಪ್ಪರಿಗೆ ಅವರಿಗೆ ಕೂಡ ಬರ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಕೂಡ ವಾಕರ್ ಅನ್ನ ನೀಡಿ ಸಹಕರಿಸಲಾಗ್ತದೆ. ಇರುವಂತಹ ಬಂಧುಗಳಿಗೆ 3 ತಿಂಗಳ ಜೀವರಕ್ಷಕ ಔಷಧಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೀಡಿ ಭಗವಂತ ಅವರಿಗೆ ಆರೋಗ್ಯವನ್ನ ನೀಡಿ ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಇವತ್ತಿನ ಬೃಹತ್ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಖ್ಯಾತ ಮನೋರೋಗ ತಜ್ಞರು ಆಗಿರುವಂತಹ ಡಾಕ್ಟರ್ BV ಭಂಡಾರಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾರ್ಗದರ್ಶನದ ನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಈ ಊರಿನ ಜನರೇ, ಮಿತ್ರರಾದ ಪ್ರಸಾದ್ ಶೆಟ್ಟಿ ಅವರೇ, ಮೊಟ್ಟ ಮೊದಲನೇದಾಗಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡದಕ್ಕಾಗಿ ನಾನು ಪ್ರಸಾದ್ ಶೆಟ್ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರಲ್ಲಿಯೂ ಬಹುಶಃ ನಮ್ಮ ಉಡುಪಿ ದಕ್ಷಿಣ ಕನ್ನಡದ ಹೆಸರಾಂತ ವೈದ್ಯರುಗಳೆಲ್ಲ ಬಂದು ಇಲ್ಲಿ ಈ ಒಂದು ದೂರದ ಪ್ರದೇಶದಲ್ಲಿ ಸರ್ವೀಸನ್ನು ಮಾಡ್ತಾ ಇರುವುದು, ಹಾಗೆಯೇ ಹೆಸರಾಂತ ಆಸ್ಪತ್ರೆ KMC ಅವರು ಇಲ್ಲಿ ಅವರ ಒಂದು ಲ್ಯಾಬ್ ಇತರ ಇದನ್ನು ಸಹಾಯ ಮಾಡ್ತಾ ಇರುವುದು, ಇದು ಜನಸಾಮಾನ್ಯರಿಗೆ ಒಂದು ಅನುಕೂಲಕರವಾದ ಒಂದು ವಿಷಯ. ಹಾಗೆಯೇ ಬಹುಶಃ ವೈದ್ಯರುಗಳ ಮೇಲೆ ಎಲ್ಲ ಕಡೆ ಅಪವಾದ ಇದೆ, ಏನಂದರೆ ವೈದ್ಯರುಗಳು ಬರೀ ದುಡ್ಡು ಮಾಡ್ತಾರೆ ವೈದ್ಯರುಗಳು, ಆದರೆ ಈ ಥರದ ಸರ್ವಿಸ್ ಆ್ಯಕ್ಟಿವಿಟೀಸು ಎಲ್ಲಿಯೂ ಕೂಡ ಹೆಚ್ಚು ಫೋಕಸ್ ಆಗೋದಿಲ್ಲ. ಬಹುಶಃ ಇಂತಹ ಆ್ಯಕ್ಟಿವಿಟೀಸನ್ನು ಇನ್ನೂ ಹೆಚ್ಚು ಪ್ರೆಸ್ನವರು ಇದು ಮಾಡಿದರೆ, ಯಾಕಂದರೆ ಇಂತಹ ಒಂದು ಆ್ಯಕ್ಟಿವಿಟೀಸ್ನಿಂದ ಭಾಳಷ್ಟು ಜನರಲ್ಲಿ ಹೆಲ್ತ್ ಅವೇರ್ನೆಸ್ ಕೂಡ ಉತ್ತಮ ಆಗುತ್ತೆ. ಹಾಗೂ ಈ ಥರದ ಕ್ಯಾಂಪ್ಗಳು ನಡೆದಾಗ ಭಾಳಷ್ಟು ಜನರು ಅವರ ಒಂದು ಕಾಯಿಲೆಗಳು ಡಿಟೆಕ್ಟ್ ಆಗುತ್ತೆ. ಇದನ್ನು ನಾನು ಭಾಳಷ್ಟು ವರ್ಷಗಳಿಂದ ನೋಡಿದ್ದೇನೆ. ಅದರಿಂದಾಗಿ ಈ ಥರದ ಒಂದು ಈ ಮೆಡಿಕಲ್ ಫ್ರೆಟರ್ನಿಟಿ ಏನು ಕೆಲಸವನ್ನು ಮಾಡ್ತಾ ಇದೆ ಇದನ್ನು ಜನಸಾಮಾನ್ಯರು ಗಮನಿಸಬೇಕು. ಯಾಕಂದರೆ ಇವತ್ತು ರೋಗಿ ಮತ್ತು ವೈದ್ಯರ ನಡುವೆ ಸಂಬಂಧದಲ್ಲಿ ಏನು ಒಂದು ಕಂದಕವನ್ನು ನಾವು ನೋಡ್ತಾ ಇದ್ದೇವೆ, ಇದರ ನಿವಾರಣೆಯಲ್ಲಿ ಇಂಥ ಕಾರ್ಯಕ್ರಮಗಳು ಅತಿ ಅಗತ್ಯ. ಹಾಗೆ ಇಂಥ ಒಂದು ಸಮಾರಂಭದಲ್ಲಿ ನಿಮಗೆ ಒಂದು ಹೇಳ್ತೇನೆ, ಹೆಚ್ಚಿನ ಕಾಯಿಲೆಗಳು ನಾವು ತಂದುಕೊಳ್ತಾ ಇರುವುದು ನಮ್ಮ ಒಂದು ಆಹಾರ ಶೈಲಿ, ನಮ್ಮ ಜೀವನ ಶೈಲಿ. ಇದರಿಂದಾಗಿ ಇದನ್ನು ಜನಸಾಮಾನ್ಯರು ತಿಳಿದುಕೊಳ್ಬೇಕು. ಈ ಕುಡಿತ, ಸಿಗರೇಟ್ ಸೇವನೆ, ಗುಟ್ಕಾ ಸೇವನೆ ಇದನ್ನು ಬಿಟ್ಟರೆ ಹೆಚ್ಚಿನ ಕಾಯಿಲೆಗಳು, ಎಸ್ಪೆಷಲಿ ಹೃದ್ರೋಗದ ತೊಂದರೆಗಳು, ಕ್ಯಾನ್ಸರ್ ಮುಂತಾದವುಗಳಲ್ಲಿ ಗಣನೀಯವಾಗಿ ನಾವು ಒಂದು ಕಡಿಮೆ ಮಾಡುವಲ್ಲಿ ನೀವೆಲ್ಲ ಯಶಸ್ವಿಯಾಗಬಹುದು. ಇದನ್ನು ನೀವು ಜನಸಾಮಾನ್ಯರು ಗಮನಿಸಬೇಕು. ಹಾಗೂ ಇವತ್ತು ಏನು ಈ ಕಾರ್ಯಕ್ರಮ ಇದೆ ಅದರಲ್ಲೂ ವಿಶೇಷವಾಗಿ ಮನೋರೋಗ ಇದಕ್ಕೆ ನನಗೆ ಕೇಳಿದಾಗ ನಾನು ಒಪ್ಪಿಕೊಂಡೆ. ಯಾಕಂದರೆ ಜನಸಾಮಾನ್ಯರಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ಭಾಳ ಕಮ್ಮಿ ಇದೆ. ಸೊ ಅಂತಹ ಸಂದರ್ಭದಲ್ಲಿ ಇಲ್ಲಿ ಹೊಸಮಾರ್ನಂಥ ಪ್ರದೇಶದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ನಾನು ನೋಡುವ ಹಾಗೆ ಪ್ರತಿದಿನ ಅನ್ನುವ ಹಾಗೆ 3-4 ಜನ ನಮ್ಮ ಡಾಕ್ಟರ್ ಪ್ರಸಾದ್ ಶೆಟ್ಟಿ ಅವರು ರೆಫರ್ ಮಾಡಿದಂಥ ಪೇಷಂಟ್ಸ್ ಬರ್ತಾರೆ. ಸೊ ನನಗೆ ಈ ಮನೋರೋಗ ಏನಿದೆ ಇದು ದೈಹಿಕ ರೋಗಗಳ ಹಾಗೆಯೇ ಇದು ದೇವರ ಶಾಪ, ಭೂತದ ಉಪದ್ರ ಇದರಿಂದ ಬರುವಂಥದ್ದಲ್ಲ. ಇದು ಕೂಡ ಮೆದುಳಿನಲ್ಲಿ ಉಂಟಾಗುವಂತಹ ಕೆಲವು ರಾಸಾಯನಿಕಗಳ ಒಂದು ಅಸಮತೋಲನದಿಂದ ಉಂಟಾಗುತ್ತೆ ಅನ್ನುವುದನ್ನು ಜನಸಾಮಾನ್ಯರು ತಿಳಿದುಕೊಳ್ಬೇಕು. ಇವತ್ತು ನಮ್ಮ ವಿಭಾಗಕ್ಕೆ ಬರುವಂಥವರು ಸುಮಾರು 20-25 ಜನ ಹೆಸರು ಕೊಟ್ಟಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡುವುದೇನೆಂದರೆ, ನಿಮ್ಮ ಹಳೆಯ ಚೀಟಿಗಳು ಈಗ ತಂದಿಲ್ಲ ಅಂದರೆ ಅದನ್ನು ದಯವಿಟ್ಟು ತಗೊಂಡು ಬನ್ನಿ, ಅಥವಾ ಯಾರ ಹತ್ರ ಆದರೂ ತರಿಸಿ ಬಂದು ನಮ್ಮ ಒಂದು ಇದನ್ನು ಪಡಿಬೋದು. ಹಾಗೆ ನಾನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂಥ ನನ್ನ ವೈದ್ಯ ಮಿತ್ರರುಗಳಿಗೆಲ್ಲರಿಗೂ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ದೆಮ್ ಫಾರ್ ದಿಸ್ ಸರ್ವಿಸ್ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
ಥ್ಯಾಂಕ್ ಯು ಸರ್. ನಾವೀಗಾಗಲೇ ಹೇಳಿದ ಹಾಗೆ ಪುಷ್ಪಾವತಿಯವರಿಗೆ ವೀಲ್ ಚೇರನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಒದಗಿಸ್ತಾ ಇದ್ದು, ಅವರ ಮನೆಯ ಸದಸ್ಯರು ಬಂದು ಪುಷ್ಪಾವತಿಯವರ ಪರವಾಗಿ ಈ ವೇದಿಕೆಯಲ್ಲಿ ಸ್ವೀಕರಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗಾಗಿ ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿ ಅವರಿಗೆ ಡಾಕ್ಟರ್ ಪದ್ಮನಾಭ ಕಾಮತ್ ರವರು 25,000 ನಗದು ನೀಡಿ ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕರಿಸ್ತಾ ಇದ್ದಾರೆ, ಪ್ರೋತ್ಸಾಹಿಸ್ತಾ ಇದ್ದಾರೆ. ಡಾಕ್ಟರ್ ಪದ್ಮನಾಭ ಕಾಮತ್ ರವರ ಪ್ರತಿನಿಧಿಯಾಗಿ ಮಾನ್ಯ ಪ್ರದೀಪ್ ನಾಯ್ಕ್ ರವರು ವೇದಿಕೆಗೆ ಬಂದು ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿ ಅವರಿಗೆ 25,000 ರೂಪಾಯಿಯ ನಗದನ್ನು ನೀಡಬೇಕು. ಇದನ್ನು ನಾವು ಆಂಬ್ಯುಲೆನ್ಸ್ ನಿರ್ವಹಣೆಗೆ ಉಪಯೋಗಿಸುವಂತಹ ನಿಟ್ಟಿನಲ್ಲಿ ಆರ್ಥಿಕ ಸಹಕಾರವನ್ನು ಡಾಕ್ಟರ್ ಪದ್ಮನಾಭ ಕಾಮತ್ ರವರವರ ಪ್ರತಿನಿಧಿ ಪ್ರದೀಪ್ ನಾಯ್ಕ್ ರವರ ಮೂಲಕೇನ ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿ ಅವರಿಗೆ ಹಸ್ತಾಂತರಿಸಿದ್ದಾರೆ. ಮುಂದೆ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞರು ಆಗಿರುವಂತಹ ಡಾಕ್ಟರ್ ಶಿವಾನಂದ ಪ್ರಭು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಅವರಲ್ಲಿ ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ, ನೆರೆದಿರುವ ಬಂಧುಗಳೇ, ಮಿತ್ರರೇ, ಗಡಿಯಾರ ನೋಡಿದರೆ 10:30 ಕಳೆದಿದೆ. ಮಾತನಾಡುವ ಸಮಯ ಅಲ್ಲ. ಆದರೂ ಒಂದು ನಮ್ಮ ಆಸ್ಪತ್ರೆ ಅಥವಾ ವೈದ್ಯರ, ಮಂಗಳೂರಿನ ಕಡೆಯಿಂದ ಬರುವ ವೈದ್ಯರ ಒಂದು ಪ್ರತಿನಿಧಿಯಾಗಿ ಮಾತಾಡಬೇಕಂತ ಹೇಳಿದಾಗ ನಾನು ಒಪ್ಕೊಂಡಿದ್ದೇನೆ. ನನಗೆ ಮೊದಲೇ ಗೊತ್ತಿರಲಿಲ್ಲ ಮಾತಾಡಬೇಕಂತ. ಅದು ಒಳ್ಳೆಯದೇ, ಯಾಕಂದರೆ ಮೊದಲೇ ಗೊತ್ತಿದ್ದರೆ ಪ್ರಿಪೇರ್ ಮಾಡಿ ಬಂದು ತುಂಬ ಹೊತ್ತು ಮಾತಾಡ್ತಿದ್ನೇನೋ. ಮುಖ್ಯ ನಾನು ಹೇಳಬೇಕಂತ ಹೇಳಿದರೆ, ಹೊಸಮಾರು ಮತ್ತು ಆಸುಪಾಸಿನ ಜನ ಬಹಳ ಅದೃಷ್ಟವಂತರು. ಯಾಕೆ ಅಂತ ಹೇಳಿದರೆ, ಪ್ರಸಾದ್ ಶೆಟ್ಟರಂಥ ಒಂದು ಸಹೃದಯ ಮತ್ತು ಉತ್ತಮ ವೈದ್ಯರನ್ನು ನೀವು ಇಲ್ಲಿ ಪಡೆದಿದ್ದೀರಿ ಮತ್ತು ಅವರ ಸೇವೆ ನಿಮಗೆ ಸಿಗುವಂತೆ ಆಗಿದೆ. ಆ ಭಗವಂತ ಕರುಣಿಸಿದ್ದಾನೆ. ಒಳ್ಳೆಯ ವೈದ್ಯರು ತುಂಬ ಕಡೆ ಇದ್ದಾರೆ. ಹೆಚ್ಚಿನವರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪರಿಣತಿ ಪಡೆದುಕೊಂಡಿರ್ತಾರೆ. ಆದರೆ ಪರಿಣತಿ ಪಡೆದುಕೊಂಡ ವೈದ್ಯರು ಗ್ರಾಮೀಣ ಕ್ಷೇತ್ರದಲ್ಲಿ ಕೆಲಸ ಮಾಡುವುದು, ಗ್ರಾಮೀಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಜನರ ಸೇವೆಗೆ ತಮ್ಮ ಜೀವನವನ್ನು ಮುಡಿಪಾಗಿಡುವುದು ನಾನು ಕಂಡಂತೆ ಬಹಳ ವಿರಳ. ಅಂಥ ವಿರಳ ವ್ಯಕ್ತಿಗಳಲ್ಲಿ ಪ್ರಸಾದ್ ಶೆಟ್ಟರು ಒಬ್ಬರು. ಅದಕ್ಕೆ ನೀವೆಲ್ಲ ಅದೃಷ್ಟವಂತರು. ಇನ್ನು ನಿರೂಪಕರು ಹೇಳಿದರು ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದೇ ಒಂದು ನಿಮಗೆ ಒಂದು ಇನ್ಸಿಡೆಂಟ್ ಅಥವಾ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಏನಂತ ಹೇಳಿದರೆ, ನಮ್ಮಲ್ಲಿ ಅಲ್ಪ ಸ್ವಲ್ಪ ಕೆಲವರಾದರೂ ಈ ಶೇರ್ ಮಾರ್ಕೆಟ್ ಬಗ್ಗೆ ಎಲ್ಲ ಕೆಳಗೆ ತಿಳ್ಕೊಂಡವ್ರು ಇರ್ಬೋದು. ಅದರಲ್ಲಿ ಒಬ್ಬರು ರಾಕೇಶ್ ಜುಂಜುನ್ವಾಲಾ ಅಂತ ಒಬ್ಬರು ಇದ್ದರು. ಈಗ ತೀರ್ಕೊಂಡಿದ್ದಾರೆ ಅವರು 5 ಲಕ್ಷ ರೂಪಾಯಿಯಿಂದ ಶೇರ್ ಮಾರ್ಕೆಟಲ್ಲಿ ಹಾಕಿ 30 ವರ್ಷದ ಮೊದಲು 2023 ಅವರು ತೀರ್ಕೊಳ್ಳೋ ವೇಳೆಗೆ 30,000 ಕೋಟಿ ಗಳಿಸಿದರು. ಆದರೆ ಒಂದು ಇಂಟರ್ವ್ಯೂವಲ್ಲಿ ಅಷ್ಟೊತ್ತಿಗೆ ಅವರ ಆರೋಗ್ಯ ಬಿಗಡಾಯಿಸಿತ್ತು. ಅವ್ರ ಹತ್ರ ಕೇಳಿದರು, ನಿಮಗೆ ಜೀವನದಲ್ಲಿ ಏನಾದರೂ ರಿಗ್ರೆಟ್ಸ್ ಅಂದರೆ ಒಂದು ರೀತಿಯ ವಿಷಾದ ಇದೆಯಾ ಅಂತ. ಅವರು ಹೇಳಿದರು, ಹೌದು. ಯಾವುದು ವಿಷಾದ? ನಾನು ಆರೋಗ್ಯದ ಬಗ್ಗೆ ಗಮನ ಹರಿಸಲೇ ಇಲ್ಲ. ಆವಾಗ ಅವರ ಆರೋಗ್ಯ ಅಷ್ಟು ಕೆಟ್ಟಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಮುಂದಿನ 6 ತಿಂಗಳಲ್ಲಿ ಅವ್ರು ತೀರ್ಕೊಳ್ತಾರೆ. ಆ 30,000 ಕೋಟಿಯಿಂದ ಅವರಿಗೆ ಏನೂ ಆರೋಗ್ಯವನ್ನು ಪುನಃ ಪಡೆದುಕೊಳ್ಳಲಿಕ್ಕೆ ಆಗದೇ ಇರುವ ಸ್ಥಿತಿ ತಲುಪಿದ ನಂತರ ಅವರಿಗೆ ಗೊತ್ತಾಯಿತು. ಅಲ್ಲಿವರೆಗೆ ಶೇರ್ ಮಾರ್ಕೆಟ್ನಲ್ಲೇ ಮುಳುಗಿ ಹೋಗಿದ್ದವರು. ಸೊ ಒಂದು ಹಂತ ದಾಟಿದ ಮೇಲೆ ನಾವು ಎಚ್ಚೆತ್ತುಕೊಂಡು ಏನು ಪ್ರಯೋಜನ ಇಲ್ಲ. ಆರೋಗ್ಯದಲ್ಲಿ ಎಷ್ಟೋ ಸರ್ತಿ ವೈದ್ಯ ಮಿತ್ರರಿಗೆ ಗೊತ್ತಿರ್ತದೆ, ಇರ್ರಿವರ್ಸಿಬಲ್ ಸ್ಟೇಜ್ಗೆ ಹೋಗ್ತದೆ. ಸೊ ಆದ್ದರಿಂದ ನಾವು ಈಗ ಆರೋಗ್ಯ ಚೆನ್ನಾಗಿದೆ ಅಂತ ಅಂದುಕೊಳ್ತಾ ಇರುವಾಗ ದಟ್ ಈಸ್ ದ ಟೈಮ್. ಆವಾಗಲೇ ನಾವು ಆರೋಗ್ಯವನ್ನು ಸಂರಕ್ಷಣೆ ಮಾಡಬೇಕು. ಆರೋಗ್ಯವನ್ನು ವಾಪಸ್ ಪಡೆದುಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಇದ್ದಿದ್ದನ್ನು ಸಂರಕ್ಷಣೆ ಮಾಡೋದು ಸುಲಭ. ಅದಕ್ಕೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಪ್ರೈಮರಿ ಸ್ಕೂಲ್ನವರಿಗೆ ಸಹ ಗೊತ್ತಿರ್ತದೆ. ಇನ್ನೊಂದು ಮಾಹಿತಿ, ಇದು ಶಿಬಿರದ ಬಗ್ಗೆ ಹೇಳೋದಂತಾದರೆ ನಾನು ಎಲ್ಲ ಶಿಬಿರದಲ್ಲಿ 1 ಮಾತು 2 ಮಾತಲ್ಲಿ ಹೇಳ್ತೇನೆ. ಇಲ್ಲಿ ಇವತ್ತು ಬಹಳ ಸಾವಿರಾರು ಅಥವಾ ಲಕ್ಷಕ್ಕಿಂತ ಜಾಸ್ತಿ ಬೆಲೆಯ ಉಚಿತ ಉಪಕರಣಗಳು ಮತ್ತು ನಿಮಗೆ ಔಷಧಿಗಳನ್ನು ಕೊಟ್ಟಿರ್ಬೋದು. ಆದರೆ ಹೆಚ್ಚಿನ ಕ್ಯಾಂಪಲ್ಲಿ ಅಷ್ಟು ಹಣವನ್ನು ವ್ಯಯಿಸುವಷ್ಟು ಆರ್ಥಿಕ ಬಲ ಸಂಘಟಕರಿಗೆ ಇರುವುದಿಲ್ಲ. ಆದರೆ ಉಚಿತ ಔಷಧಿ ಸಿಗದೇ ಇದ್ದರೆ ಕ್ಯಾಂಪ್ ಅಂತ ಹೇಳೋದು ವ್ಯರ್ಥವೇ ಅಲ್ಲ.
ಆದಿತ್ಯವಾರ ದಿವಸ ತಮ್ಮ ರಜೆಯನ್ನು ಬಳಸಿಕೊಂಡು ತಜ್ಞ ವೈದ್ಯರು ಅವರ ಏನಾದರೂ ಸ್ವಂತ ಕಾರ್ಯಗಳನ್ನು ಬಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಬಂದಿರ್ತಾರೆ. ಆವಾಗ ಉಚಿತ ಚಿಕಿತ್ಸೆ ಪಡೆಯುವಷ್ಟೇ ಮುಖ್ಯ ಉಚಿತ ಮಾಹಿತಿ ಪಡೆದುಕೊಳ್ಳುವಂಥದ್ದು. ಈಗ ಡಯಾಬಿಟಿಸ್ ಇದ್ದರೆ ಚಕ್ರಪಾಣಿ ಸರ್ ಅಂಥದ್ದು, ಚೌಟ ಸರ್ ಅಂಥವ್ರು ಬಂದಿರುವಾಗ ಅವರನ್ನು ಕೇಳಿ ಹೇಗೆ ನಾವು ಜೀವನ ನಿರ್ವಹಣೆ ಹೇಗೆ, ಡಯಾಬಿಟಿಸ್ ಅಂದರೆ ಔಷಧಿ ಮಾತ್ರವೇ ಬೇರೆ, ಅದೇ ರೀತಿ ಹೃದಯದ ಡಾಕ್ಟ್ರು ಬಂದಾಗ ಅಥವಾ ಈಶ್ವರಕೇಂದ್ರಿತ ಅಂಥವ್ರು ಬಂದಾಗ ಬೆನ್ನೆಲುಬಿನ ಆರೋಗ್ಯ ಸಂರಕ್ಷಣೆ ಬಗ್ಗೆ ಯಾವುದಾದ್ರೂ ಕೇಳ್ಬೋದು. ಈ ಮಾಹಿತಿ ಪಡೆದುಕೊಳ್ಳಲಿಕ್ಕೂ ಈ ರೀತಿಯ ನಾವು ಕಾರ್ಯಕ್ರಮವನ್ನು ಉಪಯೋಗಪಡಿಸಿಕೊಳ್ಬೇಕು. ಫ್ರೀ ಔಷಧಿ ಸಿಗ್ತದೆ ಅನ್ನೋದು ಒಂದು, ಅದರದ್ದು ಸಿಕ್ಕಿದರೆ ಸಂತೋಷ, ಸಿಗುವವರಿಗೆ ಅದರಿಂದ ಲಾಭ ಆಗೇ ಆಗ್ತದೆ. ಅದು ಇತರರು ಕೂಡ ಇದರ ಪ್ರಯೋಜನ ಪಡಬೇಕಾದ್ರೆ ಆ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ನೀವು ಒಂದು ಉಪಯೋಗ, ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು. ಇಲ್ಲದ್ರೆ ಆಗಲೇ ಯಾರೋ ಹೇಳಿದ್ರ ಹಾಗೆ ಚಕ್ರಪಾಣಿ ಸರ್ ಹತ್ರನೇ ನೀವು ಮಾತಾಡಬೇಕಂತಾದರೆ ಮಂಗಳೂರಲ್ಲಿ 2 ತಿಂಗಳು ಅಪಾಯಿಂಟ್ಮೆಂಟಿಗೆ ಕಾಯಬೇಕಾಗುವರು. ಅಂಥವರು ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದರೆ ಅದರ ಸದುಪಯೋಗ ಪಡುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಮತ್ತೊಂದು ಏನಂತ ಹೇಳಿದರೆ ಎಲ್ಲ ಸಂಸ್ಥೆ KMC ಸಂಸ್ಥೆಗಳ ಪರವಾಗಿ ಮಂಗಳೂರಿನ KMC ಅತ್ತಾವರ, KMC ಮಣಿಪಾಲ, TMFI ರೋಟರಿ ಹಾಸ್ಪಿಟಲ್ ಅಥವಾ ಇಲ್ಲಿ ಹತ್ತಿರದಲ್ಲೇ ಇರುವಂಥ ನಮ್ಮ ದುರ್ಗಾ ಸಂಜೀವಿನಿ ಆಸ್ಪತ್ರೆ, ಎಲ್ಲ ಕಡೆ ನಾವು ಈ ರೀತಿಯ ಒಂದು ಬಡ ಜನರ ಸೇವೆಗೆ ಬದ್ಧರಾಗಿದ್ದೇವೆ. KMC TMFI ಅವರ ಧ್ಯೇಯ ಕೂಡ ಅದೇ ಆಗಿತ್ತು. ಸೊ ಅದನ್ನು ನಾವು ಮನಸ್ಸಲ್ಲಿಟ್ಟುಕೊಂಡು ಅದನ್ನು ಯಾವಾಗಲೂ ಮರೆಯುವಂತಿಲ್ಲ. ಅಂಥ ಒಂದು KMC ಅಲ್ಲದೆ ಇತರ ಸಂಸ್ಥೆಗಳು ಇಲ್ಲಿ ಭಾಗವಹಿಸಿದರೂ ಕೂಡ ಅವರ ಧ್ಯೇಯ ಅದೇ ಆಗಿರ್ತದೆ ಅಂತ ನನ್ನ ಆಶಯ. ಸೊ ಇದಲ್ಲದೆ ನಾನು ಹೆಚ್ಚಿಗೆ ಏನು ಹೇಳಲಿಕ್ಕೆ ಬಯಸುವುದಿಲ್ಲ. ಒಂದೇ ಒಂದಂತ ಹೇಳಿದರೆ, ಪ್ರಸಾದ್ರಂಥ ಒಂದು ಸಜ್ಜನ ವೈದ್ಯರು, ಸೇವಾನಿಷ್ಠ ವೈದ್ಯರಿಂದ ಸ್ಫೂರ್ತಿ ಪಡೆದು ಇತರರು ಕೂಡ ಇದರಲ್ಲಿ ಭಾಗಿಯಾಗಿ ಅವರಿಗೆ ಸಪೋರ್ಟ್ ಮಾಡೋದು ಅಲ್ಲದೆ ತಾವು ಸ್ವಂತ ನೆಲೆಯಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಆಯೋಜಿಸುವ ಹಾಗೆ ಆಗುವಂತೆ ಆ ಕಟೀಲಿನ ದುರ್ಗಾ ಪರಮೇಶ್ವರಿ ತಾಯಿ ಆಶೀರ್ವದಿಸಲಿ ಅಂತ ಬೇಡ್ತಾ ನಾನು 2 ಮಾತು ಮುಗಿಸ್ತೀನಿ. ಸಂದರ್ಭೋಚಿತ ಮಾತಿಗಾಗಿ ಡಾಕ್ಟರ್ ಶಿವಾನಂದ ಪ್ರಭು ಇವರನ್ನು ಅಭಿನಂದಿಸಿಕೊಂಡು, ಈಗಾಗಲೇ 3 ತಿಂಗಳ ಜೀವರಕ್ಷಕ ಔಷಧಿ ಯಾರೆಲ್ಲ ಪಡೆದಿಲ್ವೋ ಅವರು ಮತ್ತೆ ಅಥವಾ ನಾಳೆ ಕ್ಲಿನಿಕ್ಕಿಂದ ತಾವು ಡಾಕ್ಟರ್ ಪ್ರಸಾದ್ ಶೆಟ್ಟಿ ಅವರಿಂದ ಸ್ವೀಕರಿಸಬೇಕೆನ್ನುವಂತಹ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನೀಡಿಕೊಂಡು, ಈ ಸರಳ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ KMC ಅತ್ತಾವರ ಇದರ ವೈದ್ಯಕೀಯ ಅಧೀಕ್ಷಕರು ಹಾಗೂ ಪ್ರೊಫೆಸರ್ ಆಗಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವ ಡಾಕ್ಟರ್ ಚಕ್ರಪಾಣಿಯವರು ಅಧ್ಯಕ್ಷೀಯ ನೆಲೆಯಲ್ಲಿ ಮಾರ್ಗದರ್ಶನದ ನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಅವರಲ್ಲಿ ಗೌರವಪೂರ್ವಕವಾದಂತಹ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ನೆರೆದಿರುವ ಗಣ್ಯರೇ ಹಾಗೂ ಮಿತ್ರರೇ, ಹೊಸಮನೆಗೆ ಬರುವುದಂತೇಳಿ ಯಾವತ್ತು ಸಂತೋಷವಾದ ವಿಷಯ. ಯಾಕಂತೇಳಿದರೆ ಇಲ್ಲಿ ಅನುಭವಿ ಡಾಕ್ಟರ್ಸ್ ಇದ್ದಾರೆ, ಅನುಕಂಪದ ಡಾಕ್ಟರ್ಸ್ ಇದ್ದಾರೆ. ಇದೆರಡು ಹುಟ್ಟಿ ಮೇಳೈಸೋದು ಭಾಳ ಕಮ್ಮಿ. ಆದರೆ ಹೊಸಬಾರಿನ ಆಸುಪಾಸಿನಲ್ಲಿ ಒಳ್ಳೆಯ ಅನುಭವಿ ವೈದ್ಯರು ಇದ್ದಾರೆ, ಅನುಕಂಪದ ವೈದ್ಯರು ಇದ್ದಾರೆ. ಡಾಕ್ಟರ್ ಕೃಷ್ಣರಾಜ್ ಇದ್ದಾರೆ ಇಲ್ಲಿ, ಡಾಕ್ಟರ್ ಶೀತಲ್ ಕುಮಾರ್, ಡಾಕ್ಟರ್ ಪ್ರಸಾದ್, ಇವರೆಲ್ಲರೂ ಸಮಾಜಮುಖಿಯಾಗಿ ವೈದ್ಯರ ಬಗ್ಗೆ, ಪೇಷಂಟ್ಗಳ ಬಗ್ಗೆ ಅನುಕಂಪವುಳ್ಳವರಾಗಿ, ಅದು ಮಾತ್ರ ಅಲ್ಲ, ಒಟ್ಟಿಗೆ ಸೇರಿ ಇಲ್ಲಿ ಸಮಾಜಕ್ಕೆ ಆಗುವಂಥ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಶುಭ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ನಿಮ್ಮೊಟ್ಟಿಗೆ ಸಮಯ ಕಳೆದ ಭಾಳ ಸಂತೋಷವಾಗ್ತಾ ಇದೆ. ಇದೊಂದು ಸಣ್ಣ ಮಟ್ಟಿನ ಕುಂಭಮೇಳವೇ, ಇದೊಂದು ಸಣ್ಣ ಮಟ್ಟಿನ ಸಂಗಮವೇ. ಯಾಕೆಂತೇಳಿ KMC ಮಣಿಪಾಲ್ ಮತ್ತು ಮಂಗಳೂರು ಒಟ್ಟಿಗೆ ಇಲ್ಲಿ ಸೇರ್ತಾ ಇದೆ. ಇಲ್ಲಿ ಸ್ಥಳೀಯವಾಗಿರುವಂಥ ಕೆಲವು ವೈದ್ಯರು ಒಟ್ಟಿಗೆ ಸೇರ್ತಾ ಇದ್ದಾರೆ, ಬೇರೆ ಬೇರೆ ತಜ್ಞ ವೈದ್ಯರು ಒಟ್ಟಿಗೆ ಸೇರ್ತಾ ಇದ್ದಾರೆ, ಹಾಗೂ ಇಲ್ಲಿ ಫಲಾರ್ಥಿಗಳಾಗಿ ಬಂದಂಥ ಪೇಷಂಟ್ಸ್ ಒಟ್ಟಿಗೆ ಸೇರ್ತಾ ಇದೆ. ಇದೊಂದು ನಿಜವಾಗಿ ವೈದ್ಯಕೀಯ ಕುಂಭಮೇಳವೇ. ಹಾಗಾಗಿ ಈ ಶುಭ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಸಮಯ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಎಲ್ಲ ವೈದ್ಯರ ಪರವಾಗಿ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಿಮ್ಮ ಎಲ್ಲ ರೀತಿಯ ಮಾರ್ಗದರ್ಶನ, ಪ್ರೋತ್ಸಾಹ ಸದಾ ಇರಲಿ ಅಂತ ಧನ್ಯವಾದ ಸಮರ್ಪಣೆಯನ್ನು ನಾನೇ ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ
ಗೌರವಾನ್ವಿತರಾದಂತಹ ಡಾಕ್ಟರ್ ಚಕ್ರಪಾಣಿಯವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದುಕೊಂಡು ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನ ಮತ್ತು ಸಹಕಾರವನ್ನು ನೀಡ್ತಾ ಇರುವಂತಹ ಡಾಕ್ಟರ್ ನಿತ್ಯಾನಂದ ಚೌಟಾರ್ ಅವರಿಗೆ, ಡಾಕ್ಟರ್ ಕೌಶಿಕ್ ರವರಿಗೆ, ಡಾಕ್ಟರ್ ಶಿವಾನಂದ ಪ್ರಭುರವರಿಗೆ, ಡಾಕ್ಟರ್ ಈಶ್ವರ ಕೀರ್ತಿಯವರಿಗೆ, ಡಾಕ್ಟರ್ ಎನ್ ಶಂಕರ್ ರವರಿಗೆ, ಡಾಕ್ಟರ್ ಸುರೇಂದ್ರ ಕಾಮತ್ ರವರಿಗೆ, ಡಾಕ್ಟರ್ ಸುಧೀಂದ್ರ ಕಾರಂತ್ ರವರಿಗೆ, ಡಾಕ್ಟರ್ ಪಿ ವಿ ಭಂಡಾರಿಯವರಿಗೆ, ಡಾಕ್ಟರ್ ಸತೀಶ್ ಪೈ ಅವರಿಗೆ, ಡಾಕ್ಟರ್ ಯಶೋಧರ್ ರವರಿಗೆ, ಡಾಕ್ಟರ್ ಚಿದಾನಂದ ಕುಲಕರ್ಣಿಯವರಿಗೆ, ಡಾಕ್ಟರ್ ಆಶಾ ಪಿ ಹೆಗಡೆಯವರಿಗೆ, ಡಾಕ್ಟರ್ ದೀಪಿಕಾ ಕಾಮತ್ ರವರಿಗೆ, ಮಾನ್ಯ ವಸಂತ್ ಭಟ್ ರವರಿಗೆ, ಪಂಚಾಯತ್ ಅಧ್ಯಕ್ಷರು ಸದಾನಂದ ಪೂಜಾರಿಯವರಿಗೆ ಎಲ್ಲರ ಪರವಾಗಿ ಒಂದೇ ಮಾತಿನಲ್ಲಿ ಅತ್ಯಂತ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಜೊತೆಯಲ್ಲಿ ಸಹಕರಿಸುತ್ತಿರುವಂತಹ ನಮ್ಮೆಲ್ಲ ಆಳ್ವಾಸಿನ ವೈದ್ಯಕೀಯ ತರಬೇತಿ ವೈದ್ಯರುಗಳಿಗೆ ಅತ್ಯಂತ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಯಶಸ್ಸಿನ ಜೊತೆಯಲ್ಲಿ ಸಹಕರಿಸುತ್ತಿರುವಂತಹ ಪರಸ್ಪರ ಯುವಕ ಮಂಡಲ ನಾರಾವಿ, ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳ, ಶ್ರೀ ಮುಕಾಂಬಿಕಾ ಯುವಕ ಸಂಘ ಈದು, ಜನಸೇವಾ ಟ್ರಸ್ಟ್ ನಾರಾವಿ, ಮೈತ್ರಿ ಮಹಿಳಾ ಮಂಡಲ ಈದು, ರಾಮಾಂಜನೇಯ ಚಾರಿಟೇಬಲ್ ಟ್ರಸ್ಟ್ ಈದು, ಹಿಂದೂ ಮಹಿಳಾ ಘಟಕ ಈದು, ಕೆಕೆ ಫ್ರೆಂಡ್ಸ್ ನೂರಾಲ್ಬಿಟ್ಟು, SKDRDP ಈದು, ಹೊಸ್ಮಾರು, ಶಿವಶಕ್ತಿ ಫ್ರೆಂಡ್ಸ್ ಕ್ಲಬ್ ಕೊತ್ಲೂರು ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ, ಸರ್ವ ಸದಸ್ಯರುಗಳಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಆಗಮಿಸಿರುವಂತಹ ಎಲ್ಲ ನಮ್ಮ ಈ ಶಿಬಿರದ ಮಾರ್ಗದರ್ಶನ ಮತ್ತು ಸಹಕಾರವನ್ನು ನೀಡ್ತಾ ಬಂದಿರುವಂತಹ ಎಲ್ಲ ನಮ್ಮ ಆಸುಪಾಸಿನ ಗೌರವಾನ್ವಿತ ವೈದ್ಯರುಗಳಿಗೆ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಹಕರಿಸಿದಂಥ ಎಲ್ಲ ಫಾರ್ಮಾ ಕಂಪನಿಗಳಿಗೆ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಆಗಮಿಸಿದಂಥ ಎಲ್ಲ ನಮ್ಮ ಗ್ರಾಮೀಣ ಭಾಗದ ನಾಗರಿಕ ಬಂಧುಗಳಿಗೆ ಕೂಡ ಪ್ರೀತಿಯ ಕೃತಜ್ಞತೆಗಳು. ಈ ಮಧ್ಯೆ ನಮಗೆಲ್ಲರಿಗೆ ಪ್ರೀತಿಯ ನೆಚ್ಚಿನ ವೈದ್ಯರು ಆಗಿರುವಂತಹ ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿ ಅವರ ಮುತುವರ್ಜಿಯಲ್ಲಿ ಇಂಥ ಒಂದು ಸುಂದರ ಕಾರ್ಯಕ್ರಮ ಅವರು ಆಯೋಜನೆ ಮಾಡಿದ್ದಾರೆ. ನಾಡಿ ಮಿಡಿತವನ್ನ ಅರಿಯುವುದರ ಜೊತೆಯಲ್ಲಿ ಬಡವನ ಆ ಒಂದು ಭಾವನೆಯ ಮಿಡಿತವನ್ನು ಕೂಡ ಅರಿತಂತಹ ಒಬ್ಬ ಅಪೂರ್ವವಾದ ವೈದ್ಯರು ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿ ಅವರು. ಈ ಸುಂದರ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವುದಕ್ಕಾಗಿ ಇವತ್ತಿನ ಸಮಾರಂಭದ ಅಧ್ಯಕ್ಷರು ಡಾಕ್ಟರ್ ಚಕ್ರಪಾಣಿ ಅವರು ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ವೇದಿಕೆಯಲ್ಲಿ ಇದೀಗ ಗೌರವಿಸ್ತಾ ಇದ್ದಾರೆ. ದೇವರಂತೆ ವೈದ್ಯರು ಕಾಣುತ್ತಾರೆ ಎನ್ನುವ ಮಾತಿನಂತೆ ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿ ಅವರಿಗೆ ಕೂಡ ಪ್ರೀತಿಯ ಅಭಿನಂದನೆಗಳು, ಹಾಗೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು, ಹಾಗೆ ಡಾಕ್ಟರ್ ವಿನೋದ ಪಿ ಶೆಟ್ಟಿ ಅವರಿಗೆ ಕೂಡ ಪ್ರೀತಿಯ ಕೃತಜ್ಞತೆಗಳು ಮತ್ತು ಅವರೆಲ್ಲ ಸಿಬ್ಬಂದಿಯ ವರ್ಗದವರಿಗೆ ಕೂಡ ಧನ್ಯವಾದಗಳು. ಇನ್ನು ಬಹಳ ಮುಖ್ಯವಾಗಿ ಫಸ್ಟ್ ಪೇಜ್ ಆ್ಯಂಡ್ ಲಾಸ್ಟ್ ಪೇಜ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ ಹಾಗೆ ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿ ಅವರ ತೀರ್ಥರೂಪರು ಮತ್ತು ಅವರ ಮಾತೃಶ್ರೀಯವರು. ಯಾಕಂದ್ರೆ ಅಂತಹ ಒಂದು ದಂಪತಿಗಳ ಪುತ್ರನಾಗಿ ಅವರು ಇವತ್ತು ಜನಸೇವೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಗೌರವಾನ್ವಿತ ನಮ್ಮೆಲ್ಲರ ಗುರುಗಳು ಆಗಿರುವಂತಹ ಬಾಬು ಶೆಟ್ಟಿ ಅವರಿಗೆ ಮತ್ತು ಅವರ ಧರ್ಮಪತ್ನಿಯವರಿಗೆ ಕೂಡ ಪ್ರೀತಿಯ ಕೃತಜ್ಞತೆಗಳನ್ನು, ಮಾಧ್ಯಮದ ಬಂಧುಗಳಿಗೆ ಕೂಡ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸಿಕೊಂಡು ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.